ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಇದು ಮೊನ್ನೆ ಶುಕ್ರವಾರದ ವ್ಲಾಗು. ನವರಾತ್ರಿಯ 5ನೇ ದಿನ ಮತ್ತು ನನ್ನ ಬೆಲ್ಲದ ದೀಪ ಹಚ್ತಾ ಇದ್ನಲ್ಲ, ಆ ವ್ರತದ 5ನೇ ದಿನದ ವ್ಲಾಗು. ಆ್ಯಸ್ ಯೂಶ್ವಲ್ ದೇವಸ್ಥಾನಕ್ಕೆ ಬೆಳಗ್ಗೆನೇ ಹೋಗಿದ್ದೆ. ನೋಡಿ, ಪೂಜೆ ಎಲ್ಲ ಸ್ವಲ್ಪ ವಿಶೇಷವಾಗಿದೆ. ಹೇಗೆ ಏನು ಅಂತ ತೋರಿಸ್ತೀನಿ. ನವರಾತ್ರಿ ಅಲ್ವಾ, ಅದಕ್ಕೆ ಅಲಂಕಾರ ಎಲ್ಲ, ತೋರಣ ಹಾರ ಎಲ್ಲ ಜೋರಾಗಿ ಹಾಕಿದ್ದಾರೆ, ಚೆನ್ನಾಗಿ. ನವರಾತ್ರಿ ಅಂದ್ರೇ ವಿಶೇಷ ಅಲ್ವಾ, ಅದು ಹೆಣ್ಣು ದೇವ್ರುಗಳಿಗೆ. ಅದರಿಂದಾಗಿ ಪೂಜೆ ಎಲ್ಲ ತುಂಬ ವಿಶೇಷವಾಗಿ ಇತ್ತು. ನಾನು ಮಾಮೂಲಿಯಾಗಿ ನಿಮಗೆ ಲಾಸ್ಟ್ ವ್ಲಾಗಲ್ಲೆಲ್ಲ ತೋರಿಸ್ದಂಗೆ ಬೆಲ್ಲದ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಲ್ಲದ ಆರತಿ ರೆಡಿ ಆಯಿತು. ದೇವ್ರಿಗೆ ಹಚ್ಚೋಣ ಅಂದ್ಬಿಟ್ಟು ದೀಪಕ್ಕೆ ಒಂದು ಸತಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಹಚ್ಚೋದಕ್ಕೆ ಅಂತ ಒಳಗಡೆ ತಗೊಂಡೋಗ್ದೆ. ಇದು ತುಂಬ ವಿಶೇಷ ಏನಂದರೆ, ಅದು ಶುಕ್ರವಾರ ನವರಾತ್ರಿ ದಿನದಲ್ಲಿ ಬಿದ್ದಿರೋದ್ರಿಂದ ತುಂಬ ಒಂಥರ ಮನಸ್ಸಿಗೊಂಥರ ತುಂಬ ಖುಷಿ ಅನಿಸ್ತು. ಮತ್ತು ತುಂಬ ವಿಶೇಷ ಕೂಡ ನವರಾತ್ರಿನಲ್ಲಿ ಈ ಥರ ದೀಪ ಎಲ್ಲ ಹಚ್ಚಿದ್ರೆ ದೇವ್ರಿಗೆ. ನೋಡಿ, ಇದು ದೇವ್ರದ್ದು ಫೋಟೋ, ಚೌಡೇಶ್ವರಿ ದೇವಸ್ಥಾನದಲ್ಲಿ ದೇವ್ರ ಫೋಟೋ ಇದು. ಇವತ್ತು ದೇವ್ರಿಗೆ ಅಲಂಕಾರ, ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಅರಿಶಿಣ ಅಭಿಷೇಕ, ಕುಂಕುಮದ ಅಭಿಷೇಕ ಎಲ್ಲ ನಡೀತಿತ್ತು ನಾನು ಹೋದಾಗ. ನೋಡಿ, ಇವತ್ತು ದೇವ್ರದ್ದು ವಿಗ್ರಹ ಎಲ್ಲ ತೋರಿಸ್ತೀನಿ ನಿಮಗೆ. ಲಾಸ್ಟು 2 ವ್ಲಾಗ್ಸಲ್ಲೂ ದೇವ್ರದ್ದು ವಿಗ್ರಹ ಎಲ್ಲ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತಿನ ವ್ಲಾಗಲ್ಲಿ ದೇವ್ರ ವಿಗ್ರಹ ನೋಡ್ಬೋದು ನಾವು. ಇದೇ ನೋಡಿ ಅಮ್ಮನವರ ವಿಗ್ರಹ. ಅಮ್ಮನವ್ರ ವಿಗ್ರಹಕ್ಕೆ ಅಭಿಷೇಕ ಮಾಡಿದ್ದಾರೆ. ಇದೇ ನೋಡಿ ಚೌಡೇಶ್ವರಿ ಅಮ್ಮನವರ ವಿಗ್ರಹ ಗರ್ಭಗುಡಿಲಿರೋದು. ಅಮ್ಮನವರಿಗೆ ಅರಿಶಿನ ಕುಂಕುಮ ಅಭಿಷೇಕ ಮಾಡ್ತಿದ್ರು. ಚೌಡೇಶ್ವರಿ ಅಮ್ಮನವರ ಜೊತೆಗೇ ಸಪ್ತಮಾತೆಗಳ ವಿಗ್ರಹ ಕೂಡ ಅಲ್ಲಿದೆ. ಅಮ್ಮನವರ ದರ್ಶನ ಪಡ್ಕೊಂಡು ಅಮ್ಮನವ್ರಿಗೆ ಬೆಲ್ಲದ ದೀಪ ಎಲ್ಲ ಬೆಳಗಿ ಮತ್ತು ದೇವ್ರಿಗೆಲ್ಲ ಒಂದು 3 ರೌಂಡ್ ಬರೋಣ ಅಂತ ಆರತಿ ಬೆಳಗಕ್ಕೆ ಅಂದ್ಬಿಟ್ಟು ಗರ್ಭಗುಡಿ ಸುತ್ತ ಬಂದೆ ನಾನು. ದೇವ್ರಿಗೆ ಆರತಿ ಎಲ್ಲ ಬೆಳ್ಕೊಂಡು ಬರಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ದೇವರ ಗರ್ಭಗುಡಿನಲ್ಲಿ ಚೌಡೇಶ್ವರಿ ಅಮ್ಮನವರ ಎದುರುಗಡೆ ಒಬ್ಬರು ಹೆಣ್ಮಗಳದ್ದು ಒಂದು ವಿಗ್ರಹ ಇತ್ತು ಚಿಕ್ಕದಾಗಿ. ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಇವತ್ತೇ ನಾನು ನೋಡಿದ್ದು. ನೋಡಿ ನೀವು ಇವಾಗ ನೆಕ್ಸ್ಟ್ ಕಾಣಿಸುತ್ತೆ. ಅದು ಏನು ಅಂತ ನಾನು ಮನೆಗೆ ಬಂದಮೇಲೆ ಕೇಳಿದ್ಮೇಲೆ, ಹಿಂದಿನ ಕಾಲದಲ್ಲಿ ಈ ಊರಿನ ಹೆಣ್ಮಗಳದ್ದೇ ಒಂದು ವಿಗ್ರಹ, ಅದು ದೇವರೇ ಕೊಟ್ಟಿರೋ ವರ ಅಂತ ಹೇಳಿದ್ರು. ಅದಕ್ಕೆ ಒಂದು ಸ್ಟೋರಿನೇ ಇದೆ. ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನೋಡಿ, ಇದೇ ಆ ವಿಗ್ರಹ ದೇವ್ರ ಮುಂದೆ ಇದೆ. ಅದು ಏನು ಸ್ಟೋರಿ ಅಂದ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಓಕೆನಾ. ಭೈರವೇಶ್ವರ ಸ್ವಾಮಿಗೂ ಕೂಡ ಅಭಿಷೇಕ ಎಲ್ಲ ಆಗಿತ್ತು, ಅಲಂಕಾರ ಮಾಡಬೇಕಿತ್ತು. ಇನ್ನು ನೆಕ್ಸ್ಟ್ ಇದರಲ್ಲಿ ಏನು ವಿಶೇಷ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ.
3 ರೌಂಡು ದೀಪ ಎಲ್ಲ ಬೆಳಗಿದ್ದಾಯಿತು. ದೀಪ ಅಲ್ಲಿ ಇಟ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಮತ್ತೆ ಮಂಗಳಾರತಿ ತೊಗೊಳ್ಳೋಣ ಅಂತ ದೇವಸ್ಥಾನದೊಳಗಡೆ ಬಂದೆ. ಇದು ನೋಡಿ ಅಮ್ಮನವರ ಉಯ್ಯಾಲೆ. ವಿಶೇಷವಾದಂಥ ಸಂದರ್ಭದಲ್ಲಿ ಮತ್ತು ಹಬ್ಬಗಳಲ್ಲಿ ದೇವ್ರನ್ನ ಅಲ್ಲಿ ಕೂರಿಸಿ ಉಯ್ಯಾಲೆ ತೂಗ್ತಾರೆ. ಮತ್ತು ಇನ್ನೊಂದು ವಿಶೇಷ ಹೇಳ್ತೀನಿ ಅಂದಿದ್ದಲ್ಲ, ನೋಡಿ ಭೈರವೇಶ್ವರಂಗೆ ಅಲ್ಲಿ ಒಳಗಡೆ ದೀಪ ಹಚ್ಚಿದ್ದು ನಾನೇ, ಮತ್ತು ಅದು ಲಾಕ್ ಮಾಡೋಕ್ಕೆಲ್ಲ ಇನ್ನೋರು ನನಗೆ ಹೇಳಿದರು. ನನಗೆ ತುಂಬ ಖುಷಿಯಾಗಿದೆ ಏನಂದರೆ ಕಾಲಭೈರವೇಶ್ವರ ಸ್ವಾಮಿಗೆ ದೀಪ ಹಚ್ಚೋ ಅವಕಾಶ ನನಗೆ ಸಿಕ್ತಲ್ಲ ನವರಾತ್ರಿ ದಿನದಲ್ಲಿ ಅಂತ ತುಂಬ ಖುಷಿಯಾಯಿತು. ಮತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತು. ಓಕೆ, ದೇವರ ಆಶೀರ್ವಾದ ಹೀಗೆ ಎಲ್ಲರ ಮೇಲೆ ಇರಲಿ ಅಂತ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.